ಖುಷಿ. ಏನು ಹೆಸರು 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 ಕಾವ್ಯ. ಯಾವರು? ಇಲ್ಲೇ ಆರೋಳಿ ತಾವು. ಹೌದಾ? ಎಷ್ಟು ದೂರ ಇಲ್ಲಿಂದ? 7 ಕಿಲೋಮೀಟ್ರಾ? ಏನು ನಿಮ್ಮ ಊರಲ್ಲಿ ಅಭಿವೃದ್ಧಿ ಏಳೋ ಬೀಳೋ? ಬೀಳ. ಬಿತ್ಕೊಳ್ಳೋದು ಹೆಂಗ್ರೆ? ಯಾಕೆ? ಅಧಿಕಾರಿಗಳು ಅಭಿವೃದ್ಧಿ ಮಾಡಿಸಿಲ್ಲ, ರಾಜಕಾರಣಿಗಳು ಏನ್ ಮಾಡ್ತಾವ್ರೆ? ಅವ್ರನ್ನೇ ಹೋಗಿ ಕೇಳ್ಬೇಕೆ? ಅವ್ರು ನಿಮ್ಮನ್ನ ಕೇಳಕ್ ಬಂದಿಲ್ವೇ? ಪರವಾಗಿಲ್ಲ, ನಮ್ಮ ಆರೋಳ್ಳಿ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಈಗ ಗಡತ್ತಾಗೆ ಇದು ಏನಾಗ್ತಾ ಇದೆ ದೇಶದಲ್ಲಿ ಡೈಲಿ ಬೆಳಗ್ಗೆ ಆಯ್ತತೆ, ಕತ್ಲ ಆಯ್ತತ, ಮಧ್ಯಾಹ್ನ ಆಯ್ತತ, ಸಾಯಂಕಾಲ ಆಯ್ತತ. ಏನ್ ಗಲಾಟೆ ಆಗ್ತಾ ಇದೆ ಗೊತ್ತಾ? ಪ್ರತಿಭಟನೆ ಆಗ್ತಾ ಇದೆ ಗೊತ್ತಾ? ಗೊತ್ತಿಲ್ವಾ? ಏನ್ ಓದ್ತಾ ಇದೀರಾ? ಫಸ್ಟ್ ಪಿ ಯು. ಯಾವ್ದು ತಗೊಂಡಿದ್ದೀರಾ? ಆರ್ಟ್ಸಾ? ಬಿಡಿ, ನಿಮಗೆ ನೀಟ್ ಎಕ್ಸಾಮ್ ನೀಟಾಗಿರಲ್ಲ. ಯಾರವ ಅಂಕಲ್ ಅಂದವ ನೋಡಿ, ಇಲ್ಲಿ ನಿಂತಾರ ನೋಡಿ, ಇವ್ರು ಅಂಕಲ್ಲು, ನಾನು ಇನ್ನು ಹುಡುಗ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಲೋಕೇಶ್. ಲೋಕಕ್ಕೆ ಈಶಾ ಲೋಕೇಶ. ಯಾವರು? ಬಳ್ಳಾರಿ ಏನ್ರಿ? ಇಲ್ಲಿ ಹಾರೋಳ್ಳಿಲಿ ಏನ್ ಮಾಡ್ತಿದ್ರಿ? ಆಸ್ಪತ್ರೆಗೆ ಬಂದಿದ್ರಿ? ಯಾಕೆ ಬಳ್ಳಾರಿಲಿ ಆಸ್ಪತ್ರೆ? ನೀವು ಇಲ್ಲೇ ಇರೋದಾ? ಅಲ್ಲಿಂದನೇ ಹಾರೋಳ್ಳಿಗೆ ಆಸ್ಪತ್ರೆಗೆ ಬಂದ್ರ? ಬಳ್ಳಾರಿಯಿಂದ? ಅದಕ್ಕೆ ಅಲ್ಲಿ ಆಸ್ಪತ್ರೆ ಇಲ್ವಾ? ಇಲ್ಲಿ ಬರ್ಕೊಟ್ಟಾರ? ಕರೆ ಹೇಳ್ರಿ. ಅದಕ್ಕೆ ಇಲ್ಲಿ ಬರ್ಕೊಟ್ರು? ಕರೆ ಹೇಳ್ರಿ. ಮತ್ತ ಸುಳ್ಳು ಇಲ್ಲಿಗೆ ಯಾವ ಆಸ್ಪತ್ರೆ? ಇಲ್ಲಿ ದಯಾನಂದ. ಬಳ್ಳಾರಿಯಿಂದ ದಯಾನಂದ ಆಸ್ಪತ್ರೆ ಬರ್ಕೊಟ್ರ ನೋಡ್ರಿ. ಇಲ್ಲೇ ಸಿಕ್ತಲ್ರಿ. ಮತ್ತ ಮೇಜರ್ ಪ್ರಾಬ್ಲಮ್ ಬಳ್ಳಾರಿಯಿಂದ ನಮ್ಮ ಹಾರೋಳ್ಳಿಗೆ ಇನ್ನು ನೆನ್ನೆ ತಾಲೂಕು ಆಗೋದಿದು. ಇಲ್ಲಿಗೆ ಬಂದಾರ ಇವ್ರು ಆಸ್ಪತ್ರೆಗೆ. ಇರ್ಲಿ ದಯಾನಂದ್ ಸಾಗರ್ ಅಲ್ಲಿಗೆ ಬಂದ್ರಣ್ಣ. ಏನು ಹುಷಾರಿರ್ಲಿಲ್ಲಣ್ಣ? ಸರಿ. ಏನು ಹಂಗೆ ನೋಡಕತ್ತೀರಿ? ಯಾವ್ರು ನಿಮ್ದು? ಊರು ಅಕರ? ಓ ಅಕ್ಕ, ಏನತ್ತಮ್ಮ ಹೆಸರು? ಮೊಹಮ್ಮದ್ ಸುಫಿಯಾನ್. ಯಾವರು? ಕನಕಪುರ. ಹಾರೋಳ್ಳಿನ ಹತ್ರ ನಿಮ್ಗೆ? ಇಲ್ಲ. ನಿಮ್ಮ ತಾಲೂಕು ಯಾವುದು? ಗೊತ್ತಿಲ್ಲ. ಕನಕಪುರ ಅಲ್ಲ, ಕನಕಪುರನೇ ತಾಲೂಕು. ಕಾನಪುರ ತಾಲೂಕಾ? ಬಿಡು, ನಾವು ಹಾರೋಳ್ಳಿ ಕಡೆ ಕಣ. ನಮಸ್ಕಾರ ಅಜ್ಜಿ, ಚೆನ್ನಾಗಿದ್ದೀರಾ? ಮೇಡಮ್ ನಮಸ್ಕಾರ. ಬೆಂಡೆಕಾಯಿ ಹೀರೆಕಾಯಿ ತಗೊಂಡು ಎಲ್ಲಿ ಹೊಂಟ್ರು? ಅಮ್ಮ, ಏನ್ ನಿಮ್ಮ ಹೆಸರು? ಪುಟ್ಟಮ್ಮ. ಎಲ್ಲಿ ಮನ? ಮಂಡ್ಯ. ನೀವು ಮಂಡ್ಯದವ್ರ? ಇದೇ ಕೈಲಿ ಹಾರೋಳ್ಳಿರೇ ಇಲ್ವಾ? ಎಲ್ಲ ಬರೀ ಬೇರೆ ಸಿಗ್ತಾವ್ರಲ್ಲ. ಮಂಡ್ಯದಿಂದ ಇಲ್ಲಿ ತಮ್ಮಾರ ಮನೆಗೆ ಬಂದ. ಪುಟ್ಟಮ್ಮ, ಕಾಸು ಬಂತ? 2000? ಖುಷಿ ಬತ್ತೈತಾ ಇಲ್ವಾ? ಬತ್ತೈತೆ. ತಿಂಗಳ ಬತ್ತೈತಾ? ಯಾಲೇ 2-3 ತಿಂಗಳಿಂದ ಬಂದಿರಲ್ಲ. ಈ ತಿಂಗಳು 1 ತಿಂಗಳು ಹಾಕವ್ರೆ. ಹೌದಾ? ಪೆನ್ಷನ್ ದುಡ್ಡು ಅದು ಹಾಕಿಲ್ಲ ಸರ್ ಇನ್ನ. ನಮ್ಗೆ ಕೆಲವ್ರಿಗೆ ಹಾಕವ್ರೆ, ಕೆಲವ್ರಿಗೆ ಹಾಕಿಲ್ವಾ? ಹಾಕಿಲ್ಲ. ಸರಿ ಮೇಡಮ್, ನಿಮ್ದು ಯಾವ್ರು? ಏನ್ ಹೆಸರು? ನೋಡ್ರಿ, ನಾಚ್ಕೊಂಡ್ರೆ ನಾಚಿಕೆ ಎಲ್ಲ ಹಾರೋಳ್ಳಿಯಿಂದ ಆಚಿಕೆ, ಆಯ್ತಾ? ಇಲ್ಲಿ ಏನಿದ್ರು ನೋಡಿ. ಯಾವ್ರು? ಅಭಿವೃದ್ಧಿ ಪ್ರಾಬ್ಲಮ್ ಏನ್? ನಿಮ್ ಪ್ರಾಬ್ಲಮ್? ಊರು ಬಸ್ ಇಲ್ವಾ? ಅದನ್ನ ಹೇಳಿ. ಮತ್ತೆ ಊರಲ್ಲಿ ರೋಡು ತಾರು ಹಾಕವ್ರ, ನೀರು ಬತ್ತೈತಾ? ಆಗಳಪ್ಪ, ನಮ್ ಕಷ್ಟ ಕೇಳಕ ಬಂದೆ ನಾನು. ಹೇಳ್ರ ವಿದ್ಯಾರ್ಥಿಗಳೇ, ಮಕ್ಕಳೇ, ಬಂಧು ಮಿತ್ರರೇ, ಏನ್ ಹೆಸರು? ದೀಪಿಕಾ. ಎಲ್ಲಿ ಮನೆ? ಹಾರೋಳ್ಳಿನೇನಾ? ಹಾರೋಳ್ಳಿ ಅಭಿವೃದ್ಧಿ ಚೆನ್ನಾಗಾಗ್ತಿದ್ಯಾ? ಸೂಪರ್ ಆಗಿದೆ ಅಂದ್ರೆ ಯಾವ ತರ ಇದೆ? ಹೇಳಕ್ಕೆ ಆಗಲ್ವೇ? ಹೇಳಕ್ಕಾಗದೇ ಇರುವಂತ ಪ್ರಾಬ್ಲಮ್ಗಳಿದಾವ ಇಲ್ಲಿ. ಹೌದು, ಬಸ್ ಸ್ಟ್ಯಾಂಡ್ ಅಲ್ಲೇ ನೋಡಿ ಎಷ್ಟು ಪ್ರಾಬ್ಲಮ್ ಐತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳ್ಬೇಕು ಏನೇನು ಅಂತ, ಅದಕ್ಕೆ ಬಂದಿರೋದು ನಾವು. ಏನೋ ಪಾಪ ನಿಮ್ಗೆಲ್ಲ ಬೋರ್ ಆಗಬಾರ್ದು ಅಂತ ಒಂಚೂರು ನಗಿಸ್ತಾ ಇದೀನಿ. ಇರ್ಲಿ, ಹೇಳಿ. ಬೇಡ, ಏನೇನು ಪ್ರಾಬ್ಲಮ್ ಹೇಳಿ. ತಗಳಪ್ಪ, ನಾಚಕ ಏನ್ ಹೇಳ್ಬೇಕು ಹೇಳಿ. ನಾ ಹೇಳ್ತೀನಿ ಅಂದ್ಬಿಟ್ಟು ನಾಚಕ ನಿಂತ್ಕೊಬಿಡ್ತು ಹುಡುಗಿ. ಏನ್ ಹೆಸರು? ದೀಪಿಕಾ. ಅಮ್ಮಂಗೆ 200 ರೂಪಾಯಿ ಕಾಸು ಬತ್ತೈತಾ? ಬರ್ತಾ ಇಲ್ಲ. ಹೋಗ್ಲಿ ಬಿಡು, ಆಯ್ತು. ಮೇಡಮ್, ಫೋನೇ ಬಂದಿಲ್ಲ. ಸುಮ್ನೆ ಅವಾಗಿಂದ ಫೋನ್ ಹಿಂಗ್ ಹಿಡ್ಕೊಂಡು ಕುತ್ಕೊಂಡವ್ರೆ. ಎಲ್ಲಿ ಬಂದು ನಮ್ಮನ್ನ ಮಾತಾಡ್ಸ್ಬಿಡ್ತಾರೋ ಅಂತ. ಏನ್ ನಿಮ್ಮ ಹೆಸರು? ಸಿಂಚನ. ಯಾವರು? ಇದೇ ಊರಾ? ಹೇಳಿ ಸಿಂಚನ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್? ನಿಮ್ದು ಅಂದ್ರೆ ಮೀನ್ಸ್ ನಿಮ್ ಊರಲ್ಲಿ ಅಭಿವೃದ್ಧಿ, ರೋಡು, ರಸ್ತೆ, ಗುಂಡಿ, ಗುಡಾಣ ಎಲ್ಲ ಪ್ರಾಬ್ಲಮ್ ಇದೆ. ಎಲ್ಲ ಪ್ರಾಬ್ಲಮ್ ಏನಾ? ಸರ್ಕಾರ ಇರೋದೇ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ಸರ್ಕಾರ ಇರೋದೇ ಪ್ರಾಬ್ಲಮ್. ಮತ್ತಂದ್ರೆ ಯಾರು ಇರ್ಬೇಕಿತ್ತು? ನಾವಿರ್ಬೇಕಿತ್ತ? ಎಜುಕೇಶನ್ ಮಾಡಿರೋರು ಇರ್ಬೇಕು. ಓದಿರೋರು ಇರ್ಬೇಕು ಅಂತಿದ್ದೀರಾ? ಆಮೇಲೆ
ಮತ್ತೆ ನಮ್ಮ ಪ್ರಜೆಗಳ್ದು ಏನೇನು ಕಷ್ಟ ಕಷ್ಟದಿಂದ ಮೇಲ್ ಬಂದಿರೋರು ತಿಳ್ಕೊಂಡು ಅಲ್ಲಿ ಆ ಸ್ಥಾನದಲ್ಲಿ ಕುತ್ಕೊಂಡಿರೋ ಕಷ್ಟ ಗೊತ್ತಿದ್ದವ್ರು ಆ ಸ್ಥಾನದಲ್ಲಿ ಕೂರ್ಬೇಕು ಅಂತ ಹೇಳ್ತಾ ಇದ್ರಿ. ಇಲ್ಲ ಅಂದ್ರೆ ಎಲ್ಲ ನಷ್ಟ ಆಗ್ಬಿಡುತ್ತೆ ಅಂತ. ನಷ್ಟನೇ ಆಯ್ತಾ ಇರೋದು. ಹೆಂಗಾಯ್ತೈತೆ? ಎಲ್ಲಾನು ಪ್ರತಿಯೊಂದು ನಷ್ಟ. ಎಲ್ಲತ್ರಲ್ಲೂ ಇವಾಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತವ್ರೆ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್. ಎಲ್ಲ ಒಂದು ತಿನ್ನೋ ಪದಾರ್ಥಗಳಿಂದನೆಲ್ಲ ಜಾಸ್ತಿ ರೇಟೇ ಮಾಡ್ಬಿಟ್ಟವ್ರೆ. ಇವಾಗ ಅಂತದ್ ನಾವೆಲ್ಲ ತಡ್ಕೋಬಹುದು. ಏನ್ ಓದ್ತಿದ್ಯಾ ಪುಟ? ನಾನ ಪೊಲೀಸ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಬಹಳ ಇಂಪಾರ್ಟೆಂಟ್. ನೀವು ಬಹಳ 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 ಇಂಪಾರ್ಟೆಂಟ್. ಬರವೈಲೆ ಪ್ರತಿಭಟನೆಗಳಾಗ್ತಿರೋದು ನೋಡ್ತಿದ್ಯಾವ? ಏನ್ ಅನಿಸ್ತದೆ? ಪ್ರತಿಭಟನೆ ನಿಜವಾಗ್ಲೂ ನೆಟ್ಟಗಾಯ್ತಿದ್ಯಾ ಇಲ್ಲ ಎಲ್ಲರೂ ದಾರಿ ತಪ್ಪಿ ಹಳ್ಳ ಹಿಡ್ದಿದ್ಯಾ? ದಾರಿ ತಪ್ಪದೇನ್ ತಪ್ಪೇ ಹೋಗ್ಬಿಟ್ಟೈತಾ? ಅಯ್ಯೋ ಅದ್ಯಾಕ? ಸರ್ಕಾರನ ಒಬ್ರು ಪ್ರಜೆಗಳಿಗೋಸ್ಕರ ಇರ್ಬೇಕೆ ಹೊರತು ಸರ್ಕಾರದಿಂದ ಪ್ರಜೆಗಳಾಗ್ಬಿಟ್ಟೈತೆ, ವೇಸ್ಟ್ ಆಗ್ಬಿಟ್ಟೈತೆ. ಅಲ್ಲಿ ದುಡ್ಕೊ ತಿಂತಾರವ್ರಿಗೂ ಕಿತ್ಕೊಂಡ್ ಜೀವನ ಈಗ ಮಾಡ್ತಾರೆ. ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಾವ್ರಲ್ಲ, ಅದ್ರಲ್ಲೆಲ್ಲ ನ್ಯಾಯಯುತವಾಗಿ ಮಾಡ್ತಾವ್ರ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದಾರೆ? ನ್ಯಾಯಯುತವಾಗೈತೆ, ಅವ್ರು ಕರೆಕ್ಟ್ ಆಗೈತೆ. ನ್ಯಾಯಯುತವಾಗಿ ಐತೆ. ಅದ್ಯಾರೋ ಸಿಜೆಪಿ ಗಿಜೆಪಿ ಅನ್ಕೊಂಡು ಮಾಡ್ತಾವ್ರಲ್ಲ, ಅವ್ರದೆಲ್ಲ ಕರೆಕ್ಟ್ ಆಗೇ ಇದೆಯಾ? ಬಿಜೆಪಿ ಅಲ್ಲ, ಸಿಜೆಪಿ. ಕಾಕ್ರೋಚ್ ನೋಡಿದ್ರ? ಗೊತ್ತಾ ಅದ್ರ ಬಗ್ಗೆ? ಹೌದಾ? ಪೊಲೀಸಿಗೆ ಅಪ್ಲಿಕೇಶನ್ ಹಾಕಿದ್ರಿ. ಈ ಪ್ರಶ್ನೆ ಪತ್ರಿಕೆಗಳೆಲ್ಲ ಸೋರಿಕೆ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ನೀಟ್ದೆಲ್ಲ ಆಯ್ತಲ್ಲ, ಹಂಗೆ ನಿಮ್ದು ಆಗ್ಬೋದು ನಾಳೆಗೆ. ಅದೇ ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಲೀಕ್ ಆಗೋದು ಇವಾಗ ಏನೇನು ಕಷ್ಟಗಳಿದೆಯೋ ಅದ್ರ ಬಗ್ಗೆ ಮಾತ್ರ, ರೈತರಿಗೆ ಏನೇನು ಕಷ್ಟ ಇದೆಯೋ ಅದನ್ನ ಮಾತ್ರ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ಸಾಲ್ವ್ ಮಾಡೋದು ಬೇಡ. ಅದೇನಕ್ಕೂ ಯೂಸ್ ಇಲ್ಲ. ಫಸ್ಟ್ ಇವಾಗ ಏನಾಗೈತೆ ಅಂದ್ರೆ ರೈತರಿಂದ ಇರೋದು ಕಷ್ಟನ ಫಸ್ಟ್ ರೈತರ ಕಷ್ಟ ಪರಿಹಾರ ಮಾಡಿ ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ ಅಂತ. ಆಮೇಲೆ ವಿಜಯ್ನ ಎಲ್ಲ ವೇಸ್ಟ್ ಅಂತ ಸಿಎಂ ಹೇಳ್ತಾ ಇದ್ರು. ಇವಾಗ ಸಿಎಂ ವೇಸ್ಟ್ ಆಗ್ಬಿಟ್ಟವನೆ. ಯಾವ ಸಿಎಂ ಹೇಳ್ತಾ ಇದ್ರಪ್ಪ? ಡಿಕೆ ಹೇಳ್ತಾ ಇದೀವಿ. ಓ ಹಂಗೆ. ಇವಾಗ ಒಂದ್ ನೋಡಿ, ತಮಿಳ್ನಾಡಲ್ಲಿ ಫುಲ್ ಸೆಕ್ಯೂರಿಟಿ ಬಂದೈತೆ, ಫುಲ್ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಯ್ತೈತೆ. ಅದು ಎಜುಕೇಶನ್ ಮಾಡಿರೋರ್ಗ ಹಂಗಾಗೈತೆ. ಏನು ಎಜುಕೇಶನ್ ಮಾಡ್ದಿರೋನೆ ತಗೊಂಡಾಗ ಸಿಎಂ ಪಟ್ಟದಲ್ಲಿ ನಾವು ಕುಂಡ್ರಿಸಿದೀವಿ. ಫಸ್ಟ್ ಆಫ್ ಆಲ್ ನಮ್ ಜನಗ್ ಬುದ್ಧಿ ಇಲ್ಲ. ನಮ್ ಜನಗಳಿಗೆ 2,000 ಸಿಗ್ತೈತೆ 5,000 ಸಿಗ್ತೈತೆ ಅಂದಿದ ತಕ್ಷಣ ಎಲ್ಲ ತಗೊಂಡೋಗಿ ಓಟ್ನ ಮಾರ್ಬಿಟ್ಟು ಕೂತವ್ರೆ. ಒಂದು ಜೆರಾಕ್ಸ್ ಹಾಕ್ಬಿಟ್ಟು ಕೊಟ್ಬಿಡ್ತೀರಾ ಮೇಡಮ್? ಹೇಳಿ. ಇವಾಗ ಏನ್ ಎತ್ತ ಇಲ್ಲ ಏನು ಇಲ್ಲ, ಪಾಪ ಬಿಡ್ದಿಯಲ್ಲಿ ಇರೋರು ಎಲ್ಲ ಕಷ್ಟ ಬೀಳ್ತಾವ್ರೆ. ಊಟ ಇಲ್ಲ ಏನು ಇಲ್ಲ ಅಂತ ಎಲ್ಲ ಕಷ್ಟ. ಭೂಮಿ ಕೊಡ್ಬೇಕಾ? ಏನ್ ಕೊಡ್ಬೇಕು? ಸಂಪಾದನೆ ಅವ್ರದಾದ್ರೆ ಬಂದ್ ಇಸ್ಕೊಂಡ್ ಹೋಗ್ಲಿ, ಬೇಡ ಅಂತ ಹೇಳಲ್ಲ. ಬಟ್ ನಮ್ ಸಂಪಾದನೆ ಮಾಡಿರೋದನ್ನ ಬೇರೆಯವ್ರ ಕೊಟ್ಟು ನಾವೇನ್ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ನೀವ್ ಯಾರು ಮಾತಾಡ್ಲಿಲ್ಲ, ಚಪ್ಪಳನಾರು ಹೊಡಿರಿ ಚಪ್ಪಳ. ಓಕೆ ಸೂಪರ್. ಹಲೋ, ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್, ಎಲ್ಲಿ ಹೋಗ್ತಿದ್ದೀರಾ? ಎಸ್ಟೇಪ್ ಹೋಗ್ತಿದ್ದೀರಾ? ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಾ? ಏನ್ ಹೆಸರು? ವರದಮ್ಮ. ನಿಮ್ಮ ಹೆಸರೇನು? ನೀಲಮ್ಮ. ವರದಮ್ಮ. ಯಾವೂರು? ಕಮಲಾಪುರ. ನಿಮ್ದು? ಇದೆ ಆರೋಳಿ ಕಡೆಯವ್ರೆ. ಹೆಂಗದೆ ಊರು ನಿಮ್ದು? ಚೆನ್ನಾಗದೆ ಅಂದ್ರೆ ಹೆಂಗದೆ? ಸುಂದರವಾಗದ, ಬ್ಯೂಟಿಫುಲ್ ಆಗದ, ಹ್ಯಾಂಡ್ಸಮ್ ಆಗದ? ಮೇನ್ ರೋಡ್ ಇಳಿದೋಗ್ಬಿಟ್ಟದ? ಮೇನ್ ರೋಡ್ ಚೆನ್ನಾಗದೆ. ಯಾವ್ದು ಚೆನ್ನಾಗಿಲ್ಲ? ಯಾವ್ದು ಚೆನ್ನಾಗದ ನೋಡ್ಬೇಕು, ಬಂದು ಮಾತ್ರ ನೋಡು ಗೊತ್ತಾಯ್ತದೆ. ಅದೇ ನೀವ್ ಹೇಳ್ಬೇಕೀಗ, ಇಲ್ಲಾಂದ್ರೆ ಎಲ್ಲರೂ ಸಿಗ್ತಾರೆ. ಅಲ್ಲಿಗೂ ಬರ್ತೀವಿ, ಎಲ್ಲ ಕಡೆಗೂ ಬರ್ತೀವಿ. ಏನ್ ಎಲ್ಲ ಲಾಗೋಡು ಏನ್ ಮಾಡಿದ್ರಿ? ಹೆಂಗಳು ಲಾಗೋಡ್ ನಾವು ಸಂಪಾದನೆ ಮಾಡೋದಲ್ಲ, ಗೌರ್ಮೆಂಟ್ಗೆ ಆಯ್ತದಲ್ಲ, ಜಾಸ್ತಿ ಆಗ್ತಾವಲ್ಲ, ಅವ್ರಿಗೆ ಕೊಡ್ತಾ ಇದೀರಿ ಅಂತ. ಊರಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗಿದ್ಯಾ? ನೀರೆಲ್ಲ ಬರ್ತದ? ರೋಡು, ರಸ್ತೆ, ಗುಂಡಿ, ಚರಂಡಿ ಎಲ್ಲ ಚೆನ್ನಾಗದ? ಮತ್ತೆ ಕಾಸು ಬಂತ? ಬಂದಿಲ್ಲ. ಯಾವ್ದು ಬಂದಿಲ್ಲ? ಗೃಹಲಕ್ಷ್ಮಿ ಬಂದಿಲ್ವೇ? ಅಯ್ಯೋ ಬೇಜಾರೇ. ಯಾಕೋ ಹಾಕಿಲ್ವಲ್ಲ ಅದಕ್ಕೆ? ಅವ್ವ ನಿಮಗೆ ಬತ್ತಾ ಕಾಸು? ಬರ್ಲಿಲ್ಲ. ಅಯ್ಯೋ ಯಾಕೋ ಬರ್ಲಿಲ್ಲ. ಕೇಳಿ ಮತ್ತೆ ಡಿ ಕೆ ಶಿವಣ್ಣನ್ ಕೇಳಿ. ಏನ್ ಕೇಳಿ? ಕಾಸು ಬತ್ತಿಲ್ಲ ಅಂತ ಮತ್ತೆ ಇನ್ನೇನು ಮತ್ತ ನೋಡಲ್ವ ಅವರು? ನಿಮ್ಗೆ ಅವ್ರ ತಾನೇ ಕೊಡ್ತೀನಿ ಅಂದಿರೋದು. ಮತ್ತೆ 5 ವರ್ಷ ಗಂಟ ಕೊಡ್ಬೇಕಲ್ಲ, ಕೊಡ್ತಾರೆ. ನೀವು ರೈತರ? ರೈತರೇ. ಬರ್ಲೇ ಇಲ್ಲ, ಅವ್ರು ನೋಡಿಲ್ಲ ಅನ್ಸುತ್ತೆ. ನೀವೆಲ್ಲ ರೈತರಾ? ಭೂಮಿ ಕೊಡ್ತೀರಾ ಸರ್ಕಾರಕ್ಕ? ಎಲ್ಲ 1 ಕೋಟಿ ಕೊಡ್ತಾರೆ, ಕೊಡಿ ಅದಕ್ಕ. ತಟ್ಟೆ ಎತ್ಕೊಂಡು ಭಿಕ್ಷೆ ಬಿಡಕ್ ಹೋಗನೆ. ದುಡ್ಡು ಬರ್ತದಲ್ಲ? ದುಡ್ಡು ಮಾಡಿಕೋ ಎಷ್ಟೇ ತಿಂತಿ? ದುಡ್ಡು ಮಾಡಿಕೋ ಎಷ್ಟೇ ತಿಂತಿ? ದುಡ್ಡು ಮಾಡಿಕೋ ಎಷ್ಟೇ ತಿಂತಿ? ಸಾಯಗಾಡ ಬರ್ತದೆ. ಅದು ಹೇಳಿ ಮತ್ತೆ. ಜಮೀನ್ ಇದ್ರೆ ಒಂಚೂರು ಗೇದ್ ಉಂತೀವಪ್ಪ. ಸುಮಾರು ಜನ ಕೊಡ್ತೀನಿ ಅಂತವ್ರಲ್ಲ. ಕೊಟ್ರೆ ತಗೊಳ್ರಿ, ಕೊಡೋರ್ತಾವ. ನಾವು ಕೊಡಲ್ಲ. ನೀವು ಕೊಡಲ್ಲ? ನಾ ಕೊಡಲ್ಲ. 1 ಕುಂಟೆನೂ ಕೊಡಲ್ರು? ಕೊಡಲ್ಲ. ಒಂಚೂರು ಕೊಡಲ್ರು? ಎಕರೆಗೆ 5 ಕೋಟಿ 10 ಕೋಟಿ ಅದನ್ನು ಕೊಡಲ್ಲ. 20 ಕೋಟಿ ಎಷ್ಟು ಕೊಟ್ರು ಕೊಡಲ್ಲ. ಎಷ್ಟು ಕೋಟಿ ಆದ್ರೂ ಕೊಡಲ್ಲ. ನೀವು ಕೊಟ್ಟಿರಾ?
ನಾವು ಕೊಡಲ್ಲ. ಯಾಕ ಯಾಕಂದ್ರೆ ನಮ್ ಭೂಮಿ ಮುಖ್ಯ, ದುಡ್ಡೇನ್ ಮುಖ್ಯ ಅಲ್ಲ. ಭೂಮಿ ಮುಖ್ಯನಾ? ಯಾಕೆ ಭೂಮಿ ಮುಖ್ಯ? ಭೂಮಿ ಆದ್ರೆ ನಾವೇ ಸಂಪಾದನೆ ಮಾಡ್ಕೊಂಡು ನಾವೇ ಲೈಫ್ ಲಾಂಗ್ ಇರ್ಬೋದು. ದುಡ್ಡಾದ್ರೆ ದುಡ್ಡಿರೋ ಗಂಟ ಖರ್ಚು ಮಾಡಿ ಆಮೇಲೆ ದುಡ್ಡು ಮುಗ್ದ್ಮೇಲೆ ಎಲ್ಗೋಗೋಣ ಆಮೇಲೆ ಗೋವಿಂದ ಅಷ್ಟೇ. ಅದಕ್ಕೆ ನಾವು ಭೂಮಿ ಕೊಡಲ್ಲ. ಕೊಡಲ್ಲ. ನಿಮ್ದು ಲೆಕ್ಕಕ್ಕೆ ಬಂದೈತಾ ಜಾಗ? ಇಲ್ಲ. ನೀವು ಬೇರೆ ರೈತರ ಪರವಾಗಿ ನೀವು ನಿಂತಿದ್ದೀರಿ. ಏನ್ ಹೆಸರು? ಜಾಹ್ನವಿ. ಜಾಹ್ನವಿ, ಏನ್ ಓದ್ತಿದ್ಯವ? ಸೆಕೆಂಡ್ PUC. ಸೆಕೆಂಡ್ PUC. ಯಾವ್ದು ಕಾಂಬಿನೇಷನ್? ಕಾಮರ್ಸ್. ಕಾಮರ್ಸು. ನೀಟ್ ಎಕ್ಸಾಮ್ ಬಗ್ಗೆ ಏನು ಒಪಿನಿಯನ್? ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿದೆಯಲ್ಲ ಅದ್ರ ಬಗ್ಗೆ? ಅದ್ರ ಬಗ್ಗೆ ಕ್ವಶ್ಚನ್ ಪೇಪರ್ ಲೀಕ್ ಅದೇನು ಇಲ್ಲ. 57 ಟೈಮ್ಸ್. ಹೇಳಿ. ಹೇಳಿ ಏನು ಅಭಿಪ್ರಾಯ ನಿಮ್ಗೆ ಅದ್ರ ಬಗ್ಗೆ? ಆಗ್ಬೇಕಾ? ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಮಾಡಿ ಫಸ್ಟ್. ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಮಾಡ್ಬಿಡ್ಬೇಕು. ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೆನ್ಯೂನ್ ಒಪಿನಿಯನ್ ಇದು. ಇದ್ರ ಮೇಲೆ ಸರ್ಕಾರ ಅವ್ರಿಗೆ ಹೆಂಗೆ ಎಜುಕೇಶನ್ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ? ಅವ್ರಿಗೆ ಎಜುಕೇಶನ್ ಇರಲ್ಲ, ಎಜುಕೇಶನ್ ಪೋಸ್ಟ್ ಹೆಂಗ್ ಕೊಡ್ತಾರೆ ಅಂತ ಹಂಗಂತೀಯೇ? ಕನ್ನಡ ಓದಕ್ಕೂ ಬರಕ್ಕೋ ಬರೆಯೋಕ್ಕೂ ಬರಲ್ಲ ಅಂತೀಯೇ? ಮೇಡಮ್ ನಮಸ್ಕಾರ. ಏನು ಹೆಸರು? ವಿಜಯ. ಪಾಪ ಅವ್ರು ಯಾಕೋ ತುಂಬ ಜೀವನದಲ್ಲಿ ಬೇಜಾರಾಗ್ಬಿಟ್ಟಿದ್ದಾರೆ. ಯಾಕೆ ವಿಜಯ್ ಅವರೇ ಹೆಸರು ವಿಜಯ ಅಂತ ಇಟ್ಕೊಂಡಿದ್ದೀರಾ? ಯಾಕೆ ನಿಮ್ಮಲ್ಲಿ ವಿಜಯ ಕಾಣಿಸ್ತಾ ಇಲ್ಲ? ಯಾವರು? ಅವರಿಗೆ ತಿಂಗಳ 200 ರೂಪಾಯಿ ಬರಂಗ್ ಮಾಡ್ರಪ್ಪ, ಅವಾಗ ಅವ್ರು ಖುಷಿ ಆಗ್ತಾರೆ. ಒಂದು 3 ತಿಂಗಳಿಂದ ನಿಂತೈತಂತ ಅದಕ್ಕೆ ಬೇಜಾರಾಗ್ಬಿಟ್ರಲ್ಲ? ಬೇಡವಾ? ಬಂದ್ರೆ ಬರುತ್ತೆ, ಬರ್ದವ್ರಿಲ್ಲ. ಸರಿ. ಯಾವರು? ಬೈರೇಗೌಡನ್ ದೊಡ್ಡಿ. ಹೆಂಗೆ ನಿಮ್ಮ ಊರಲ್ಲಿ ಬೈರೇಗೌಡನ್ ದೊಡ್ಡಿಲಿ ಎಲ್ಲ ಚೆನ್ನಾಗಿದ್ಯಾ? ಅಭಿವೃದ್ಧಿ ಆಗಿದ್ಯಾ? ರೋಡು ಗಿಡ ಎಲ್ಲ ಚೆನ್ನಾಗಿದ್ಯಾ? ನೀರೆಲ್ಲ ಬರ್ತಾ ಇದೆಯಾ? ಯಾರು ನಿಮ್ಮ MLA? ಯಾರೋ ನಮ್ಗೆ ಯಾವ MLA ಗಿಮ್ಮೆಲೆ ಕಟ್ಕೊಂಡೇನು ಬರ್ತಾ ಇದೆ, ಕುಡಿತಾ ಇದೀವಿ, ರೋಡ್ ಅದೇ ಓಡಾಡ್ತಾ ಇದೀವಿ ಅಷ್ಟೇ. ಅಷ್ಟೇ. ಏನ್ ಆಗ್ಬೇಕು ನಿಮಗೆ ಸರ್ಕಾರದಿಂದ? ನಿಮ್ಮೂರಿಗೆ ನಮ್ಗೇನು ಆಗೋಂಗಿಲ್ಲ ಬಿಡಿ ಸರ್. ಏನು ಬೇಡವೆ? ಎಲ್ಲ ಚೆನ್ನಾಗಿದ್ದೀರಿ? ಎಲ್ಲ ಚೆನ್ನಾಗಿದೆ ಬಿಡಿ ಸರ್. ಒಬ್ಬೋ ಭೂಮಿ ಕೊಡ್ತೀರಾ? ಭೂಮಿ ತಗೊಂಡು ಯಾರು ಕೊಡೋಣ? ಕೊಡೋದು ಭೂಮಿ ನಾವೇ ಮಾಡ್ಕೋತೀವಿ. ನಿಮ್ಮ ಭೂಮಿ ನೀವೇ ಮಾಡ್ಕೋತೀರಿ? ಅದೇನ ಟೌನ್ ಮಾಡ್ತಾರಂತಲ್ಲ? ಟೌನರ ಯಾರ ಮಾಡ್ಕೊಂಡು ಹೋಗ್ಲಿ ಬಿಡಿ ಸರ್. ಏನು ಟೌನರ ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ. ಟೌನ್ ಮಾಡ್ತೀನಿ ಅಂತ ನಿಮ್ಮ ಭೂಮಿಗೆ ಟವಲ್ ಹಾಕವ್ರಲ್ಲ? ಹಾಕರ್ ನಾವು ಕೊಡಲ್ವಲ್ಲ ಬಿಡಿ. ಅದೇ ಭೂಮಿ ಹುಡ್ಕೊಂಡು ಟವಲ್ ಹಾಕದೇನೆ ನೀವು ಟವರ್ ಕಟ್ಕೊಬಿಡ್ಬೋದು. ಕೊಡ್ತೀವಿ. ಒಂದ್ ಎಕರೆಗೆ 5 ಕೋಟಿ ಕೊಟ್ರ? 10 ಕೋಟಿ ಕೊಟ್ಟರು ನಾವು ಕೊಡಲ್ಲ. 20 ಬೇಡ ಸರ್, 50 ಅಂತ ದುಡಿತೀವಿ ಹೋಗಿ ಸರ್. ಹೋಯ್ತು ಹೋಗತ್ತಾಗೆ. ಹಂಗೆ. ಸರ್ ನಮಸ್ಕಾರ. ಯಾಕೆ ರಾಜಕಾರಣ ಹೋಗ್ತಿದ್ರಿ? ಏನ್ ನಿಮ್ಮ ಹೆಸರು? ರೇವಣ್ಣ. ಹೆಸರಲ್ಲ ರಾಜಕಾರಣಿ ಹೆಸರಿದೆ. ರೇವಣ್ಣ. ಯಾವ್ರು? ಆನೆಕಲ್ಲು. ನೀವು ಆರೋಳ್ಯರಲ್ವಾ? ಎಷ್ಟು ದೂರ ಇಲ್ಲಿಂದ ಆನೆಕಲ್ಗೆ? 26. ಅದಕ್ಕೆ ಇಲ್ಲಿಗೆ ಬರ್ತೀರಿ ನೀವು? ಇಲ್ಲಿ ರಾಮನಗರ ಹೋಗಿದ್ದು. ರಾಮನಗರ. ನಿಮ್ಮ ತಾಲೂಕ್ ಕಚೇರಿಯಲ್ಲಿ ಎಲ್ಲಿರೋದು? ಆನೆಕಲ್ಲೆ. ಜಿಲ್ಲಾ ಕಚೇರಿ? ಆನೆಕಲ್ಲೆ. ಯಾರು ಬರ್ತಾರೆ ಇದಕ್ಕೆ? ಆರೋಳ್ಳಿಗೆ MLA ಯಾರು ಬರ್ತಾರೆ? ಅವ್ರು ಹೇಳ್ತಾರೆ. ಯಾರು ಬರ್ತಾರೆ ಗೊತ್ತಿಲ್ವಾ? ಇಕ್ಬಾಲ್ ಹುಸೇನ್ ಅವ್ರಿಗೆ ಬೇರೆ ಹುಷಾರು ಬೇರೆ ಇಲ್ವಂತ ಕಣ. ಕಸ ಬರಲೇ ಯಾರು ಬಾರೋ ಕಂದ. ನೋಡ್ರಿ ಯೂನಿಫಾರ್ಮ್ ನೋಡ್ರಿ ಏನೋ ಒಂಥರ ಖುಷಿ. ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ. ಏನಯ್ಯ? ತೆಗೆದ್ಬಿಟ್ಟ. ಏನ ಹೆಸರು? ಸರ್ ಗೋಕುಲ್. ಯಾವ್ರು ಸರ್? ನಮ್ದು ವನಲಗನರೆಡ್ಡಿ. ಯಾವ ದೊಡ್ಡಿ? ವನಲಗನರೆಡ್ಡಿ. ಕರೆಕ್ಟ್ಗಳಯ್ಯ? ಯಾವ ದೊಡ್ಡಿ? ಗಾರೆಪಾಳ್ಯ. ಬೇಡ ಆತ್ಲಾಗ ಏನು ಗ್ರಾಮ ಪಂಚಾಯತಿ ಹೆಸರು ಹೇಳ್ಬಿಟ್ಟ. ಯಾರು MLA? ಸರ್ ಇಕ್ಬಾಲ್ ಹುಸೇನ್ ಅವರು ಬರ್ತಾರ? ಎಲ್ಲ ನೋಡ್ತಾವ್ರ? ಸರ್ ಇಲ್ಲ ಸರ್, ಅವ್ರು ಹುಷಾರಿಲ್ಲ, ಬಂದಿಲ್ಲ. ಹುಷಾರಿಲ್ಲ. ಹುಸೇನ್ ಅವ್ರು ಬಂದಿಲ್ಲ. ಹುಸೇನ್ ಅವ್ರಿಗೆ ಹುಷಾರಿಲ್ಲ. ಸರಿ. ಏನ್ ಪ್ರಾಬ್ಲಮ್ ಊರಲ್ಲಿ? ಸರ್ ಏನಿಲ್ಲ ಸರ್, ಇಲ್ಲಿ ಸರ್ ಸ್ಟೋವ್ ಫ್ಯಾಕ್ಟ್ರಿಯಿಂದ ಸರ್ ನಾರಾಯಣಪುರಕ್ಕೆ ರೋಡು ಸರ್ ಚೆನ್ನಾಗಿಲ್ಲ ಸರ್. ಎಲ್ಲ ಮಕ್ಕಳು ಹೇಳ್ಬೇಕೇನ್ರಿ ನಿಮಗೆ? ಮಕ್ಕಳು ಹೇಳ್ಬೇಕಾ? ಸರ್ ಎಲ್ಲ ಗುಂಡಿ ಬಿದ್ದಿದೆ ಸರ್. ಒಂದು ಬಸ್ಸು, ಯಾವ್ದೇ ಬಸ್ಸು ಸರ್ ಬರಲ್ಲ ಸರ್. ಆಮೇಲೆ ಸರ್ ಟೈಮ್ಗೆ ಕರೆಕ್ಟಾಗಿ ಬಸ್ ಐತೆ ಸರ್. ಆದ್ರೆ ಸರ್ ರೋಡ್ ಚೆನ್ನಾಗಿಲ್ಲ. ರೋಡ್ ಒಂದು ಮಾಡಿಸ್ಬೇಕು ಸರ್. ಆಮೇಲೆ ಸರ್ ಎಲ್ಲ ರೆಡಿ ಸರ್, ಎಲ್ಲ ಐತೆ ಸರ್, ರೋಡ್ ಮಾಡಿಸ್ಬೇಕು. ಹೌದಾ? ಆಮೇಲೆ ಮನೆಗೆಲ್ಲ ನೀರು ಚರಂಡಿ ಎಲ್ಲ ಊರಲ್ಲೆಲ್ಲ ಹೆಂಗೆ ಸರ್? ಸರ್ ವಿನಾಯಕ್ ನಗರ ಗ್ರಾಮಾಂತರಲ್ಲಿ ಸರ್ ನೀರೊಂದು ವ್ಯವಸ್ಥೆ ಸ್ವಲ್ಪ ಇದೆಯಾ ಸರ್. ಅಲ್ಲಿ ಸರ್ ಕರಡೆಗೆ ಪೈಪ್ ಇಲ್ಲ ಸರ್, ಕರಡೆಗೆ ನೀರು ಬರಲ್ಲ ಸರ್ ಮನೆಗಳಿಗೆ ಸರ್, ಎಲ್ಲ ಐತೆ. ಅಬ್ಬಾ ಗೋಕುಲ ಏನೋ ಕುಸ ಹಿಂಗ್ ಹೇಳ್ಬಿಟ್ಟ ಆತ. ನೋಡಿ ಯಾವ ಊರಂದೆ? ಗಾರೆಪಾಳ್ಯ ಸರ್. ಗಾರೆಪಾಳ್ಯ ಪಕ್ಕ ವಿನಾಯಕ್ ನಗರ. ನೋಡಿ ಈ ಹುಡುಗ ಬಹಳ ಅದ್ಭುತವಾಗಿ ಏನ್ ಓದ್ತಿದ್ಯಪ್ಪ? ಸರ್ 9th 9ನೇ ತರಗತಿ 9th ಸ್ಟ್ಯಾಂಡರ್ಡ್ ಓದ್ತಿರುವಂತ ಸರ್ಕಾರಿ ಶಾಲೆಯ
ನಮ್ಮ ಬಾಲಕ. ಈಗ ಹೆಂಗೆ ನಿಮ್ಮ ಸ್ಕೂಲೆಲ್ಲ ಚೆನ್ನಾಗಿದೆಯಾ? ಹಾಂ ಸರ್ ಚೆನ್ನಾಗಿದೆ. ಏನು ಅಂಚು ಗಿಂಚು ಮುರಿದೋಗೈತೋ, ಗೋಡೆ ಗಿಡ ಮುರಿದೋಗೈತೋ? ಸರಿ ಸರ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದೀರಿ ಸರ್ ಟೋಟಲ್? ಸರ್ 41. 40 ನಿಮ್ಮ ಕ್ಲಾಸಲ್ಲ ಸರ್ ಓವರ್ ಆಲ್ ಸ್ಕೂಲಲ್ಲಿ ಒಂದರಿಂದ ಓವರ್ ಸ್ಕೂಲಲ್ಲಿ ಸರ್ 200 ಜನ ಇದ್ದೀರಿ. ಸರ್ಕಾರಿ ಶಾಲೆನ ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಸರ್. ಸರಿಯಾ ನೀವು ಇರಗಂಟ್ಲುವೆ? ಸರ್. ಹಾ ಸರಿ ಸರ್. ಹಾ ಸರಿ, ಸೂಪರ್ ಆಗಿ ಮಾತಾಡ್ದ ಹುಡುಗ, ಸೂಪರ್ ಆಗಿ ಮಾತಾಡ್ದ. ಏನು ಪುಟ ಇದು ಯಾವ್ದು ಏನು ಓದ್ತಿದ್ಯಾ? ಪಾಲಿಟೆಕ್ನಿಕಾ? ಏನು ಪ್ರಾಬ್ಲಮ್ಮು? ಏನು ಹೆಸರು? ಸರ್ ನನ್ನ ಹೆಸರು ವರಲಕ್ಷ್ಮಿ ಅಂತ. ವರಲಕ್ಷ್ಮಿ. ಮಮ್ಮಿಗೆ ಬರ್ತಾ ಇದೆಯಾ ಗೃಹಲಕ್ಷ್ಮಿ? ನಮ್ಮೂರಲ್ಲಿ ಸರಿಯಾಗಿ ರೋಡ್ ಇಲ್ಲ. ಯಾವ ಊರಲ್ಲಿ? ನಾಲ್ಗುಂದೊಡ್ಡಿ ಗ್ರಾಮದಲ್ಲಿ. ಆಮೇಲೆ ಹಾರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದ್ರು ಎಲ್ಲ ಕೆಲಸಕ್ಕೆ ಅಂತ IT-BT ಕಂಪ್ನಿಗಳನ್ನ ಹುಡ್ಕೊಂಡು ಹೋಯ್ತವ್ರೆ. ಆಮೇಲೆ ಅಷ್ಟೇ. ಇಂಡಸ್ಟ್ರಿಯಲ್ ಹತ್ರ ಇದ್ರು ಆಯ್ತು. ಅದಕ್ಕೆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ ಅವ್ರಿಗೆ ಕಂಪ್ನಿಲಿ ಕೆಲಸ ಮಾಡೋಕೆ ಇಷ್ಟ ಅನ್ಸುತ್ತೆ. ಬಿಡಿ ಅದೆಲ್ಲ ಹೋಗ್ಲಿ. ಆಮೇಲೆ ನಮ್ಮೂರಲ್ಲಿ ರೋಡ್ ಒಂದೇ ಪ್ರಾಬ್ಲಮ್. ರೋಡ್ ಒಂದೇ ಪ್ರಾಬ್ಲಮ್. ಹೌದು ಸರ್. ಯಾರು ಬರ್ತಾರೆ ನಿಮಗೆ MLA? ಇಕ್ಬಾಲ್ ಹುಸೇನ್ ಅವರು. ಅವರೇನಾ? ಹೋಗ್ಲಿ, ಅವ್ರು ಬಂದಿದ್ರಾ? ಬಂದಿದ್ರು. ಯಾವಾಗ? ಇನ್ನೊಂದು 1 year ಆಯ್ತು. 1 ವರ್ಷದ ಹಿಂದೆ. ಎಲೆಕ್ಷನ್ ಟೈಮ್ ಅಲ್ಲ ಅಥವಾ ಎಲೆಕ್ಷನ್ ಆದ್ಮೇಲೆ ಬಂದಿದ್ರು. ಏನಕ್ಕೆ ಬಂದಿದ್ರು? ಕಾರಣ? ಗುದ್ಲಿ ಪೂಜೆ ಮಾಡಕ್ ಬಂದಿದ್ರು. ಗುದ್ಲಿ ಪೂಜೆ ಮಾಡಕ್ ಬಂದಿದ್ದ? ಯಾವ್ದಕ್ಕ? ರೋಡ್ಗೆ. ರೋಡ್ ಗುದ್ಲಿ ಪೂಜೆ ಮಾಡಕ್ ಬಂದಿದ್ದ? ಮತ್ತೆ ರೋಡ್ ಆಗ್ಲಿಲ್ವಾ? ಇಲ್ಲ ಸರ್. ಅಯ್ಯೋ, ಏನೇನ? ಒಂದೇ ದಿನ ಬಂದಿದ್ದು ಆಮೇಲೆ ಬರ್ಲೇ ಏನ ಅವರು ಆಮೇಲೆ ಬಂದ್ರು, ಆಮೇಲೆ ರೋಡ್ ಮುಟ್ಲೇ ಇಲ್ಲ. ನೋಡಿದ್ರಪ್ಪ, ಈ ಮಕ್ಳಿಗಿಂತ ಸತ್ಯ ಸಾಕ್ಷಿ ಬೇಕಾ? ದೊಡ್ಡವ್ರ ಕತೆ. ನೀರ್ ಬರ್ತಾ ಇಲ್ಲ, ಗ್ಯಾಸ್ ಆಮೇಲೆ ತಿರ್ಗಾ ಅದನ್ನ ಹಾಕ್ಬಿಟ್ಟು ಇನ್ನೊಂದ್ಸಲ ಚರಂಡಿ ಮಾಡಿದ್ರು, ತಿರ್ಗಾ ಅದನ್ನ ಹಾಕ್ಬಿಟ್ಟು ತಿರ್ಗಾ ಪೈಪ್ ಹಾಕ್ತವ್ರೆ. ಹಾಕುತ್ತೆ ಮಾಡು, ಅದನ್ನೇ ಮಾಡು. ಸ್ಟೇಟ್ಮೆಂಟ್ ಎಲ್ಲ ಮತ್ತೆ ಬಸ್ಸು ಫೆಸಿಲಿಟಿ ಕಡಿಮೆ ಐತೆ. ಸ್ಕೂಲ್ ಮಕ್ಳಿಗೆ ಹೋಗಕ್ಕೆ ತುಂಬಾ ಪ್ರಾಬ್ಲಮ್. ನೀವೆಲ್ಲ PUC ಮಾಡ್ಕೊಂಡು ಹೋಗ್ತಾ ಇರೋ ಮಕ್ಕಳಲ್ವಾ? ನೋಡಿ, ನೋಡಕ್ಕೆ ಹೈಸ್ಕೂಲ್ ಮಕ್ಕಳು ಥರ ಕಾಣ್ತಾರೆ. ಯಾರು ಹೈಸ್ಕೂಲ್ ಮಕ್ಕಳಲ್ಲ, ಎಲ್ಲ PUC. ಇನ್ನು 2 ವರ್ಷ ಹೋದ್ರೆ ಅದು ಇದು ಎಕ್ಸಾಮ್ ಬರೀತಾರೆ. ಇವ್ರು ಎಲ್ಲ ದೊಡ್ಡವರೇ. ಇನ್ನೊಂದು 4 ವರ್ಷ ಹೋದ್ರೆ ಓಟ್ ಹಾಕ್ತಾರೆ ಅಲ್ವಾ? ಎಷ್ಟು ವರ್ಷ ಇದೆ ನಿಮಗೆಲ್ಲ? 15, 16, 17, ಇನ್ನೇನು ಆಗೋಯ್ತು? ಹಿಂಗಾದ್ರೆ ಹೆಂಗಪ್ಪ? ಮಕ್ಕಳು ಬೈಯಲ್ಲಿ ಕೇಳಂಗೆ ಆಗೋಯ್ತಲ್ಲ ಹುಸೇನಣ್ಣ. ಆಮೇಲೆ ಈ ವಿಡಿಯೋ ನೋಡ್ಬಿಟ್ಟು ಇನ್ನೂ ಹುಷಾರು ತಪ್ಪಿಟ್ಟಿರಪ್ಪ. ಚೆನ್ನಾಗಾಗಿ ಬನ್ನಿ, ಎಲ್ಲ ಒಳ್ಳೇದಾಗಲಿ. ಅದೇನೋ ನೋಡಿ, ಅವಾಗ ಬಂದು ಗುದ್ಲಿ ಪೂಜೆ ಮಾಡೋದ್ರಂತೆ. ಗುದ್ಲಿ ಪೂಜೆ ಮಾಡಿದವ್ರು ಮತ್ತೆ ಗುದ್ಲಿ ಆ ಕಡೆ ತಂದೇ ಇಲ್ಲ ಅಂತ ಮಕ್ಕಳು ಹೇಳ್ತಾ ಇದ್ದಾವೆ. ಏನೇನಾ? ಸರ್ ರಾಮನಗರ ತಾಲೂಕು. ಹಾಂ ಸರ್ ಅಲ್ಲೇ ಸರ್ ಕಲ್ಯಾಣ ಹನುಮಂತಗೌಡ ದೊಡ್ಡಿ. ಸರ್ ಅಲ್ಲಿ ಸರ್ ಅದು ಹಂದಿಗುಡ್ಡೆ ಫಾರೆಸ್ಟು. ಸರ್ ಅಲ್ಲಿ ಸರ್ ಏನೇ ಒಂದು ಕೆಲಸ ಮಾಡಿಲ್ಲ ಸರ್. ಕೆರೆಗೆ ಅಲ್ಲೂ ಮಾಡಿಲ್ಲ. ಇವನೂರು ಬಿಟ್ಟು ಬೇರೆ ಊರ್ದು ಹೇಳ್ತಾವ್ರೆ ನೋಡಿ. ಹೆಂಗೆ ಹುಡುಗ? ಅದು ನಿಮ್ಮೂರೇನಾ? ಹೇಳು ಸರ್. ಇಲ್ಲಿ ಗರಪಡೆ ನಮ್ಮ ತಾಯಿ ಮನೆ ಸರ್. ರಾಮನಗರ ನಮ್ಮ ತಂದೆ ಊರು. ಹಂಗಾರೆ ನೀವು ತಂದೆ ಊರಿಂದ ಫಸ್ಟ್ ಹೇಳ್ಬೇಕು. ಅಜ್ಜಿ ಊರು ಆಮೇಲೆ. ಹೇಳಕ್ಕೂ ಸರ್ ಅಲ್ಲಿ ಸರ್ ಏನ್ ಮಾಡ್ಸಿಲ್ಲ ಸರ್. ಅನಿತಾ ಕುಮಾರಸ್ವಾಮಿ ಇದ್ದಾಗ ಸರ್ ಗುದ್ಲೆ ಪೂಜೆ ಮಾಡ್ಬಿಟ್ಟೋದ್ರು ಬಂದಿಲ್ಲ. ಅಬ್ಬಾ, ಗ್ರೇಟ್ ಕಣ ನೀನು. ನೀನು ಮುಂದೆ ರಾಜಕಾರಣಿ ಆಗೋ ಯೋಗ ಇದ್ರೂ ಇರ್ಬೋದು ನಿನಗೆ. ಸರ್ ಸರ್ ಆಮೇಲೆ ಸರ್ ಈಕ್ವಲೇಷನ್ ಮಾಡಿಸ್ತೀನಿ, ಹಿಂಗ್ ಮಾಡಿಸ್ತೀನಿ ಅಂತ ಸರ್ ಗುದ್ಲಿ ಪೂಜೆ ಮಾಡಿಸ್ತೀನಿ ಸರ್ ಮಾಡ್ಬಿಟ್ಟೋದ್ರು ಸರ್. ಇನ್ನ ಸರ್ ಒಬ್ರು ಯಾರು ಬಂದಿಲ್ಲ, ಅವ್ರ ಕಡೆ ತಲೆನೇ ಹಾಕಿಲ್ಲ ಸರ್. ಹನುಮಂತಗೌಡ ದೊಡ್ಡಿ ಸರ್ ರೋಡ್ ಚೆನ್ನಾಗಿಲ್ಲ, ಒಂದು ಬಸ್ ಇಲ್ಲ ಸರ್. ಏನೋ ಹುಡುಗ ಹಿಂಗೆ ಹೇಳ್ತವನೆ. ಫುಲ್ ಪ್ರಾಬ್ಲಮ್ ಏನೇ ನಿಮ್ಮ ಆರೋಳ್ಳಿ ಕತೆ? ಗೋವಿಂದ. ಗರ್ಲ್ಸ್ ಏನು ಹೆಸರು? ಬಿಂದು. ನಿಮ್ದು? ಅನು. ಹೇಳಿ ಮತ್ತೆ. ಆ ಕಡೆಗೆ ಹೋಗ್ಬಿಟ್ರಿ, ಇಲ್ಲಿ ಚಕ್ರ ಸಿಗಾಕೊಂಬಿಟ್ರಿ. ಯಾವ್ರು? ಅರಿ ಕರಿಕಲ್ ದೊಡ್ಡಿಲಿ ಅಭಿವೃದ್ಧಿ ಹೆಂಗಿದೆ? ಚೆನ್ನಾಗಿದ್ಯಾ? ಊರೆಲ್ಲ ಚೆನ್ನಾಗಿದ್ಯಾ? ಕೆಲಸ ಎಲ್ಲ ಮಾಡ್ಸೋರ? ರೋಡ್ ಚೆನ್ನಾಗಿದ್ಯಾ? ಸುಮ್ಮನೆ ಹೇಳೋದಲ್ಲ, ನೀ ಹೇಳಮ್ಮ. ಬಿಂದು. ಅನು ಬಿಂದು. ಏನು ನಿಮ್ಮ ಅನುಬಂಧ? ಸ್ನೇಹ ಅಂತ ಹೇಳ್ಬೇಕು, ಏನೂ ಇಲ್ಲ ಅಂತೆ. ಮೂಗೊಳಿಗೆ ಹಾಕೊಂಬಿಟ್ಟು ಯಾಕೋ ಐಸ್ಕೊಂಡ್ಯಾ? ನಮಸ್ಕಾರ. ಚೆನ್ನಾಗಿದ್ದೀರಾ? ಅದೇ ಹಿಂಗೆ ಊಚ್ಕ ಕುತ್ಕೊಬಿಟ್ಟಿದ್ದೀರಲ್ಲ, ಏನು ದುಡ್ಡ ಕಾಸ ಮಡಗಿದ್ದೀರಾ? ಯಾವೂರು? ಏನು ನಿಮ್ಮ ಹೆಸರು? ಮಾಧವಿ. ಯಾವೂರು? ಬೆಂಗಳೂರಾ? ಮತ್ತಿಲ್ಲಿ ಅಜ್ಜಿ ಮನೆಗೆ ಹೋದ್ರಾ? ಬಿಡಿ, ಬೆಂಗಳೂರು ಕತೆ ಬೇಡ ನಮ್ಗೆ, ಆರೋಳಿ ಕತೆ. ನಿಮ್ಮದು? ಸರ್. ಅಯ್ಯೋ ಸರ್, ಏನು ಹೆಸ್ರುಪ್ಪ? ಅದೇಂಗ ನಿಂಗೆ ಗೊತ್ತು? ಅಕ್ಕನೇ ಹೇಳ್ತಾರೆ ಬಿಡು, ತಮ್ಮ ಯಾಕೆ ಹೇಳ್ತಿ? ಹೇಳಿ. ಯಾವರು? ಇಲ್ಲೇನಾ?
ಎಷ್ಟು ದೂರ ಇಲ್ಲಿಂದ? ತಟಗೇರಿಯಿಂದ ಮುಂದೆ ಎಷ್ಟು ದೂರ ಇಲ್ಲಿಂದ? ಗೊತ್ತಿಲ್ಲ. ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ. ಹೋಗಿ ಒಟ್ಲ ಆರೋಳಿನೇ. ಹೆಂಗದೆ ನಿಮ್ಮ ಊರಲ್ಲಿ ಅಭಿವೃದ್ಧಿ? ಪರವಾಗಿಲ್ಲ. ಕೆಲಸ ಕಾರ್ಯಗಳಾಗಿದಾವ? ಗೊತ್ತಿಲ್ಲ. ರೋಡು ರಸ್ತೆ ಗುಂಡಿ? ಐತೆ. ಏನು ಓದ್ತಾ ಇದ್ದೀರಾ? ಡಿಗ್ರಿ ಫಸ್ಟ್ ಇಯರ್. ಡಿಗ್ರಿ? ಯಾವ ಕಾಂಬಿನೇಷನು? ಸೈನ್ಸ್. ಸೈನ್ಸಾ? ನೀಟ್ ಎಕ್ಸಾಮ್ ಬರೀಲಿಲ್ವಾ? ಬರ್ತಿದ್ದೆ. ಯಾವಾಗ ಬರ್ದಿದ್ರಿ? ಲಾಸ್ಟ್ ಇಯರ್ ಅದು ಲಾಸ್ಟ್ ಈಗ 2026 ಬರ್ದಿದ್ರಾ? 24. ಅವಾಗ ಕ್ವಶನ್ ಪೇಪರ್ ಲೀಕ್ ಆಗಿತ್ತಾ? ಇಲ್ಲ. ಇಲ್ವಾ? ಹಾಂ. ನೀಟ್ ಎಕ್ಸಾಮ್ ಬರೆದ್ರಿ, ವರ್ಕ್ ಆಗಲಿಲ್ಲ, ಅದಕ್ಕೆ ಡಿಗ್ರಿಗೆ ಹೋಗ್ಬಿಟ್ರಿ. ಹಾಂ. ನೀಟ್ ಎಕ್ಸಾಮ್ ಇರಬೇಕಾ ಅಥವಾ ಸಿ ಟಿ ಇರಬೇಕಾ? ಎರಡರಲ್ಲೂ ಇಂಟ್ರೆಸ್ಟ್ ಇದೆ. ಎರಡರಲ್ಲೂ ಇಂಟ್ರೆಸ್ಟ್ ಇಲ್ವೇ? ಅದಕ್ಕೆ ಅತ್ಲೆ ಡಿಗ್ರಿಗೆ ಹೋಗ್ಬಿಟ್ರೆ ಓಲಿ ಬಿಡಿ. ಹಾಂ. ನಿಮ್ಮ ಹೆಸರು? ಓ ಲೀಲಾವತಿ ಲೀಲಾವತಿ. ಯಾವ ಊರಮ್ಮ? ಕನಕಪುರ ಕನಕಪುರ ಬಂಡೆ. ಇಲ್ಲಿ ಯಾರು ಹೊಳಿತಾವು? ಜಿಗಣಿ ಹೋಗ್ತಾ ಇದ್ದೀವಿ. ಜಿಗಣಿ ಹೆಂಗದೆ ನಿಮ್ಮೂರು? ಚೆನ್ನಾಗೈತೆ. ಚೆನ್ನಾಗದ? ಹ್ಞೂ, ಚೆನ್ನಾಗಿರ್ಲೇಬೇಕು ಬಿಡಿ. ಎಷ್ಟೇ ಆದರೂ ಸಿ ಎಮ್ ಊರಲ್ವೇ? ಹೌದು ಹ್ಞೂ, ಅಭಿವೃದ್ಧಿ ಚೆನ್ನಾಗಿ ಮಾಡಿರ್ತಾರೇನೆ ಹೌದು ಮಾಡಿರ್ತಾರೆ. ಅಲ್ವಾ? ಹ್ಞೂ. ಕಾಸು ಬಂತಾ? ಇನ್ನೂ ಬಂದಿಲ್ಲ. ಯಾವ್ದೇಳೆ? ಗೃಹಲಕ್ಷ್ಮಿ ಬಂದಿಲ್ವಾ? ಇನ್ನೂ ಬತ್ತಲ್ವೇ? ಕೇಳಿಲ್ವೇ ನೀವು? ಕೇಳ್ಬೇಕು ಇನ್ಮೇಲೆ. ಕೇಳ್ಬೇಕಾ? ಕರೆಂಟ್ ಬಿಲ್ ಬರ್ತದೆ ಮನೆಗೆ? ಇನ್ನ ಕರೆಂಟ್ ಬಿಲ್ಲು ಬಂದಿಲ್ಲ ಇನ್ನ. ಹೌದಾ? ಆ SIR ಮಾಡಕ್ಕೆ ಮನೆಗೆ ಬಂದಿದ್ರಾ ಇಲ್ಲ ನೀವೇ ಅಲ್ಲಿಗೆ ಹೋಗಿದ್ರಾ? ಅವರೇ ಬಂದಿದ್ರು. ಬಂದಿದ್ರಾ ಮನೆಗೆ? ಇದು ಗೃಹ ಜ್ಯೋತಿದು ಮನೆಗೆ ಬಂದಿದ್ರಾ ನೀವೇ ಹೋಗಿದ್ರಾ? ಅವರೇ ಬಂದು ಬರ್ಕೊಂಡು ಹೋದ್ರು. ಬಂದು ಮಾಡ್ಕೊ ಹೋದ್ರಾ? ಹ್ಞೂ, ಸರಿ ಆಯಿತು. ಹಾಂ ಮೇಡಮ್ ನಮಸ್ಕಾರ. ಹಾಂ, ಏನು ನಿಮ್ಮ ಹೆಸರು? ಮಾಲತಿ ಅಂತ ಸರ್. ಯಾವ ಊರು ಮೇಡಮ್? ಆನೇಕಲ್ ಸರ್. ಆನೇಕಲ್ಲ. ಏನು ಕೆಲಸ ಮಾಡೋದು ನೀವು? ನಾವು ತೋಟ ಮಾಡಿಸ್ತೀವಿ ಬುದ್ಧಿ ಹತ್ರ. ಹಾಂ. ಕನ್ಸ್ಟ್ರಕ್ಷನ್ ಮಾಡಿಸ್ತೀವಿ ಮನೆ. ಆರೋಳ್ಳಿ ಹತ್ರ? ಆನೇಕಲ್ಲಿಂದ ಓಡಾಡ್ತಾ ಇದೀವಿ ಇಲ್ಲಿ. ಆನೇಕಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀರಾ? ಮನೆ ಕಟ್ಸ್ತಾ ಇದೀವಿ. ಮನೆ ಕಟ್ಸ್ತಾ ಇದ್ದೀರಾ? ಮಾಡಿಸ್ತೀವಿ ಬಿಡ್ದಿ ಹತ್ರ. ಹಾಂ ಹಾಂ. ಹೌದಾ? ಹಾಂ. ಮತ್ತೆ ಭೂಮಿ ಗಿಮಿ ಕೊಡ್ತೀರಾ ಹೆಂಗೆ? ಭೂಮಿ ಕೊಡೋದು ಬೇಡ ಅನ್ಕೊಂಡಿವಿ ಸರ್. ಯಾಕೆ? ಇನ್ನೂ ಅನ್ಕೊಂಡಿದ್ದೀರಾ? ಇನ್ನೂ ಫಿಕ್ಸ್ ಆಗಿಲ್ಲ? ಫಿಕ್ಸ್ ಗೌರ್ಮೆಂಟ್ ಮಾಡ್ಬಿಟ್ಟವ್ರ ಸರ್ ಆಲ್ರೆಡಿ. ಹಾಂ. ನಿಮ್ಮ ಜಮೀನಿಗೆ ಇದು ಮಾಡೋರಾ? ನಮ್ದಿಲ್ಲ, ನಮ್ಮ ರಿಲೇಷನ್ ಇದೆ. ನಿಮ್ಮ ರಿಲೇಷನ್ ನೋಟಿಫೈ ಮಾಡೋರಾ? ಅವ್ರೇನು ಕೊಡ್ತಾರಂತ ಏನೋ ಕೊಡೋದಂತ? ಒಬ್ರಿಗೆ ಇಷ್ಟ ಕೊಡೋಕೆ ಒಬ್ರಿಗೆ ಇಷ್ಟ ಇಲ್ಲ. ಒಬ್ರಿಗೆ ಇಷ್ಟ. ಯಾಕೆ ಇಷ್ಟ ಕೊಡೋಕೆ ಅವ್ರಿಗೆ? ಎಲ್ಲ ಇಂಪ್ರೂವ್ ಆಗ್ತಾ ಇದೆ, ನಮ್ಮ ಮಕ್ಕಳು ಮುಂದುವರಿಲಿ ಅಂತ ಅವ್ರಿಗೆ ಇಷ್ಟ. ಹಾಂ. ಇವ್ರಿಗೆ ಕೊಟ್ರೆ ಮಕ್ಳ ಅಧ್ವಾನ ಯಾಕೆ ಭೂಮಿ ಇದ್ರೆ ಮಕ್ಕಳು ಮುಂದುವರಿಯಲ್ವಂತ? ಆಗಲ್ಲ ಅಂತ. ಅದೇಂಗೆ? ದುಡ್ಡೆಲ್ಲ ಖಾಲಿ ಆದ್ರೆ ಆಮೇಲೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಲಾಸ್ ಆದ್ರೆ? ಲಾಸ್ ಯಾಕಾಗುತ್ತೆ? ಆದ್ರೆ ಅವ್ರು 10,000 ಸ್ಕ್ವೇರ್ ಫೀಟ್ ನಾವು ಕೊಡ್ತೀವಿ ಅಂತ ಇದಾರಲ್ಲ. ಓ ಹಂಗೆ. ಹಾಂ. ಒಂದಕ್ಕೆ 4 ಪಟ್ಟು ಹೆಚ್ಚಾಗುತ್ತೆ ಅಂತ ಖುಷಿ ಇರುತ್ತೆ ಕೆಲವರಿಗೆ. ಕೊಡಕ್ಕೆ ಇಷ್ಟ ಇಲ್ದಿದ್ದವ್ರು ಏನಂತ ಕತೆ? ಆಗಿನವರು ಮಕ್ಕಳು ಅವಾಗ ಕಷ್ಟಪಟ್ಟವ್ರು ಕಷ್ಟಪಡ್ಬೇಕು ರೆಡಿ ಇದ್ದಾರೆ. ಈಗ ಯಾರು ಕಷ್ಟಪಡ್ಬೇಕು ಕೊಟ್ಬಿಡೋಣ ಅಂತಾರೆ. ಹಾಂ. ಮೇಡಮ್ ಹೆಂಗಿದೆ ಆರೋಳ್ಳಿ? ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ? ಓಡಾಡ್ತಾ ಇದ್ರಲ್ಲ? ಆರೋಳಿ ಏನು ಇಂಪ್ರೂವ್ ಇಲ್ಲ ಸರ್. ಇಂಪ್ರೂವ್ ಇಲ್ವಾ? ಯಾಕೆ? ತುಂಬಾ ವರ್ಷ ನೋಡ್ತಾ ಇದೀವಿ ನೋಡಿ. ರೋಡ್ ಆಗಕ್ಕೇನೆ ಸುಮಾರು ವರ್ಷ ತಗೊಳ್ತಾ ಇದೆ. ಹಾಂ. ಒಂದ್ ಕಡೆ ಬಂದ್ರೆ ಒಂದ್ ಕಡೆ ಹೋಗಕ್ಕಾಗಲ್ಲ. ಹಾಂ. ತುಂಬಾ ಇಂಪ್ರೂವ್ ಇದೆ ಸರ್. ಆನೇಕಲ್ ಇಂಪ್ರೂವ್ ಇದೆಯಾ? ಆನೇಕಲ್ ಸ್ವಲ್ಪ ಸರ್ ಈ ನಡುವೆ ಅಷ್ಟೇ. ಅದು ಈಗ ಇತ್ತೀಚೆಗೆ ಇತ್ತೀಚೆಗೆ ಅಷ್ಟೇ. ಆನೇಕಲ್ 30 ವರ್ಷದಿಂದ ಹಂಗೆ ಇದೆ. ಒಂದೇ, ಅದು ಏನು ಅಭಿವೃದ್ಧಿ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ನಮಸ್ಕಾರ. ಆ ಬೆಂಗಳೂರರ ಬೆಂಗಳೂರಂತೆ ಬಿಡಿ. ಹೋಲಿ.